ನಮಸ್ಕಾರ ಜನರೇ, ನಾವು ಇಂದು ಧಾರವಾಡದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಮುಂಡಗೋಡು ತಾಲೂಕಿನ ಟಿಬೆಟಿಯನ್ ಕ್ಯಾಂಪ್ ನಂಬರ್ 1 ಗಾರ್ಡೆನ್ ಜಾಂಗ್ತೇಸ್ ಬೌದ್ಧ ಮಂದಿರಕ್ಕೆ ಬಂದಿದ್ದೇವೆ. 16 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಮಂದಿರ ಟಿಬೆಟಿಯನ್ ಕ್ಯಾಂಪಿನ ಪ್ರವೇಶ ದ್ವಾರದಲ್ಲಿ ಸಿಗುವ ಮೊದಲ ಧಾರ್ಮಿಕ ಕೇಂದ್ರವೂ ಆಗಿದೆ. ಇಲ್ಲಿ 10 ವರ್ಷದ ಕಿರಿಯ ಭಿಕ್ಕುವಿನಿಂದ ಹಿಡಿದು 70 ವರ್ಷದ ಹಿರಿಯ ಭಿಕ್ಕುಗಳು ಬೌದ್ಧ ಅಧ್ಯಯನದಲ್ಲಿ ತೊಡಗಿರುವುದರು ಅದನ್ನು ನಾವು ಇಲ್ಲಿ ಕಾಣಬಹುದು. ಮುಂಡಗೋಡು ತಾಲೂಕಿನ ಟಿಬೆಟಿಯನ್ ಕ್ಯಾಂಪ್ ನಂಬರ್ 1 ದೇಶ ವಿದೇಶಗಳ ಪ್ರವಾಸಿಗರಿಗೆ ಆಕರ್ಷಣೀಯ ಸ್ಥಳವಾಗಿದೆ. ನಿರಾಶ್ರಿತರಾದ ಭಿಕ್ಕುಗಳು ಇಲ್ಲಿ ನೆಲೆ ಕಂಡುಕೊಂಡ ನಂತರ ಬೌದ್ಧ ಧರ್ಮದ ಪರಂಪರೆ ಶಿಕ್ಷಣವನ್ನು ಮುಂದುವರಿಸಲು ನಿರ್ಮಾಣ ಮಾಡಿರುವ ಬೌದ್ಧ ಮಂದಿರಗಳು, ಶಿಕ್ಷಣ ಕೇಂದ್ರಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ನಿರಾಶ್ರಿತರಾಗಿ ಬಂದ ನಂತರ 1970ರ ದಶಕದಲ್ಲಿ ಆರಂಭಗೊಂಡ ಬೌದ್ಧ ಮಂದಿರದಲ್ಲಿ ಸುಮಾರು 60ರಷ್ಟು ಭಿಕ್ಕುಗಳು ಬೌದ್ಧ ಧರ್ಮದ ಕಲಿಕೆಯಲ್ಲಿ ತೊಡಗಿದ್ದರು. ದೇಶಗಳು ಉರುಳಿದ್ದಂತೆ ಬೌದ್ಧ ಅಧ್ಯಯನ ಮಾಡುವ ಭಿಕ್ಕುಗಳ ಸಂಖ್ಯೆ ಹೆಚ್ಚಾಯಿತು. ಈ ಟಿಬೆಟಿಯನ್ ಕ್ಯಾಂಪ್ 2001ರಲ್ಲಿ ಉದ್ಘಾಟನೆಗೊಂಡಿದೆ. ಪ್ರತಿ ವರ್ಷ ಈ ಬೌದ್ಧ ಮಂದಿರದಲ್ಲಿ ಬೌದ್ಧ ಧರ್ಮದ ಅತ್ಯುನ್ನತ ಪದವಿ ಗೇಶೆ ಲಾರ್ನ್ಪಾ ಪಡೆದುಕೊಂಡು ಭಿಕ್ಕುಗಳು ಬೌದ್ಧ ಧರ್ಮದ ಪರಂಪರೆ ಉಳಿಸುವ ಕೆಲಸ ಮಾಡುತ್ತಿದ್ದಾರೆ. ಗಾರ್ಡೆನ್ ಜಾಂಗ್ತೇಸ್ ಕಣ್ಣು ತುಂಬಿಕೊಳ್ಳಲು 2 ಕಣ್ಣು ಸಾಲದು. Thank you. Like, comment and share.